ಗ್ಯಾರಂಟಿ ವರ್ಕೌಟೇ ಆಗ್ತಾ ಇಲ್ಲ, ಜನರು ನೆನಪೇ ಮಾಡ್ಕೋತಾ ಇಲ್ಲ ಅನ್ನೋ ಮಾತುಗಳಾಗ್ತಾ ಇದೆ. ನೋಡ್ರಿ, ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು ನಾವು ಚುನಾವಣಾ ಭರವಸೆಗಳನ್ನ ಏನು ಕೊಟ್ಟಿದ್ವಿ ಆ ಭರವಸೆಗಳನ್ನ ಈಡೇರಿಸುತ್ತೆ. ಯಾರು ಕೊಟ್ಟ ಮಾತುಗಳನ್ನ ಹೇಳಿರ್ತೀವಿ ಆ ಮಾತಿನಂತೆ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಪಕ್ಷಗಳ ಜವಾಬ್ದಾರಿ ಮತ್ತು ನಮ್ಮ ಪ್ರಣಾಳಿಕೆಯ ವಿಚಾರಗಳನ್ನು ಅನುಷ್ಠಾನ ಮಾಡಬೇಕು. ಪ್ರಮುಖ ಅಂಶಗಳನ್ನು ಅನುಷ್ಠಾನ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ಗ್ಯಾರಂಟಿಗಳ ಬಗ್ಗೆ ಜನ ಯಾರು ಬೆನಿಫಿಷಿಯರೀಸ್ ಇದ್ದಾರೆ ಅವರು ಸಂತೋಷದಿಂದ ಇದ್ದಾರೆ. ಅವ್ರಿಗೆ ಲಾಭ ಏನಾಗಿದೆ ಅನ್ನೋದು ಅವ್ರಿಗೆ ವೈಯಕ್ತಿಕವಾಗಿ ಯಾವಾಗ ಇದು ನಮಗೆ ಚರ್ಚೆಗೆ ಮುಕ್ತವಾಗಿ ಚರ್ಚೆಗೆ ಬರೋದು ಅಂತ ಅಂದರೆ ಜನರಲ್ ಎಲೆಕ್ಷನ್ಸಲ್ಲಿ ಈ ಗ್ಯಾರಂಟಿಗಳ ಬಗ್ಗೆ ಚರ್ಚೆಗಳು ಬರುತ್ತೆ. ಕೆಲವು ರಾಜ್ಯಗಳಲ್ಲಿ ಗ್ಯಾರಂಟಿಗಳು ಬೇರೆ ಬೇರೆ ರೀತಿ, ಏನು ಆಂಧ್ರ ಪ್ರದೇಶದಲ್ಲಿರ್ಬೋದು, ಇವತ್ತು ತಮಿಳುನಾಡಿನಲ್ಲಿರ್ಬೋದು, ಬೇರೆ ಪಕ್ಷಗಳು ಏನು ಗ್ಯಾರಂಟಿಗಳು ನಮ್ಮನ್ನು ಫಾಲೋ ಅಪ್ ಮಾಡಿ ಕೊಟ್ಟಿದ್ರು ಅದು ಕೆಲವರು ತಿರಸ್ಕಾರ ಮಾಡುವಂಥದ್ದು ಉಂಟು, ಕೆಲವರು ಅಕ್ಸೆಪ್ಟ್ ಮಾಡಿರುವಂಥದ್ದು ಉಂಟು. ಸೊ ಒಂದೊಂದು, ಇವತ್ತು ಅಸ್ಸಾಂನಲ್ಲಿ BJP ಸರ್ಕಾರ ಗ್ಯಾರಂಟಿ ಘೋಷಣೆ ಮಾಡಿದೆ. ವೆಸ್ಟ್ ಬೆಂಗಾಲಲ್ಲಿ ಬಿಜೆಪಿಯ ಅಧಿನಾಯಕರೇ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ದೆಹಲಿನಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಯಾರು ಗ್ಯಾರಂಟಿಗಳ ಬಗ್ಗೆ ವಿರೋಧ ಮಾಡ್ತಾರೆ ಅವರ ನಾಯಕರು ಏನು ಬೇರೆ ರಾಜ್ಯಗಳಲ್ಲಿ ಅನುಷ್ಠಾನ ಮಾಡ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ಚಕಾರ ಎತ್ತೋದಿಲ್ಲ, ಬರೀ ಕರ್ನಾಟಕದ ಬಗ್ಗೆ ಚಕಾರ ಎತ್ತಾರೆ. ನೀವು ಅದನ್ನ ಬಹಳ ಪ್ರಮುಖವಾಗಿ ಗಮನಿಸಬೇಕು. ನಮ್ಮ ಚುನಾವಣೆ ಆದಮೇಲೆ, ಕರ್ನಾಟಕದ ಚುನಾವಣೆ ಆದಮೇಲೆ ಯಾವ್ಯಾವ ರಾಜ್ಯಗಳಲ್ಲಿ ಗ್ಯಾರಂಟಿಗಳು ಯಾವ್ಯಾವ ಪಕ್ಷದವರು ಘೋಷಣೆ ಮಾಡಿದ್ರು, ಕಾರಣ ಏನು? ಸೊ ಇವೆಲ್ಲವೂ ಕೂಡ ನೀವು ಎಲ್ಲರೂ ಕೂಡ ಚಿಂತನೆಯನ್ನ ಮಾಡಬೇಕು. ಅದರ ಲಾಭ ಇಲ್ಲ ಅಂತ ಅಂದ್ರೆ ಯಾಕೆ ಕೊಡ್ತಾ ಇದ್ರು ಬಿಜೆಪಿಯವರು? ಬಿಜೆಪಿ ರಾಜ್ಯಗಳೇ ಬಹುತೇಕ ರಾಷ್ಟ್ರದಲ್ಲಿ ಅತಿ ಹೆಚ್ಚು 22 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ. ಕರ್ನಾಟಕದ ನಂತರದ ಎಲ್ಲ ಚುನಾವಣೆಗಳಲ್ಲಿ ಅವರು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಅಲ್ಲ, ಒಂದಷ್ಟು ವಿಚಾರಗಳು ಚರ್ಚೆನಲ್ಲಿದೆ, ಆದರೆ ನೀವು ಸಹಕಾರ ಕೊಡಬೇಕು. ನೀವೇನು ಮಾಡ್ತೀರಿ? ಒಬ್ಬನ ಕಾರ್ಡ್ ಇಲ್ಲ ಅಂತ ಅಂದ್ರೂ ಇವನು ಕಾರ್ಡ್ ಕೊಟ್ಟಿಲ್ಲ ಅಂತ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ತೋರಿಸ್ತೀರಿ. ಯಾರಿಗೋ ಒಬ್ರಿಗೆ ದುಡ್ಡು ಬಂದಿಲ್ಲ ಅಂತ ಅಂದ್ರೆ 1 ತಿಂಗಳು ದುಡ್ಡು ಬರಲಿಲ್ಲ, ನೀವು ಮೋಸ ಮಾಡ್ತಾ ಇದ್ದೀರಿ ಅಂತ ನೀವೇ ಯಾರೋ BJPಯವ್ರ ಹತ್ರ ಹೋಗಿ ಮೈಕ್ ಹಿಡಿದ್ಬಿಟ್ಟು ಹೇಳಿಸ್ತೀರಿ. ಅದನ್ನೇ ಬಹಳ ಪ್ರಮುಖವಾಗಿ, ಹಂಗಂದ್ರೆ 1 ಕೋಟಿ 25 ಲಕ್ಷ ಜನಕ್ಕೆ ಬಂದಿಲ್ವಾ ಅಂತ ಅಂದ್ರೆ 1 ಕೋಟಿ 20 ಲಕ್ಷ ಜನಕ್ಕೆ ಬರ್ತಾ ಇರೋದನ್ನ ನೀವು ಹೇಳೋದೇ ಇಲ್ಲ. ಯಾರಿಗೋ 1,000 ಜನಕ್ಕೆ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಿಮ್ಮ ಗಮನವನ್ನ, ರಾಜ್ಯದ ಜನರ ಗಮನವನ್ನ, ಮನಸ್ಸನ್ನ ಸೆಳೀತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿ. ಇದು ಇವತ್ತು ನಿಮ್ದೇ ದರ್ಬಾರು. ನಾನು ಹೇಳಬೇಕು ಅಂತ ಅಂದ್ರೆ ಈಗ ಮೀಡಿಯಾದು, ಸೋಷಿಯಲ್ ಮೀಡಿಯಾದೇ ಬಹಳ ಪ್ರಮುಖವಾದಂಥ ಪಾತ್ರವನ್ನ ಸರ್ಕಾರ ತರೋದ್ರಲ್ಲಿರ್ಬೋದು, ಸರ್ಕಾರ ತೆಗೆಯೋದ್ರಲ್ಲಿರ್ಬೋದು ಪ್ರಮುಖ ಪಾತ್ರವನ್ನ ನೀವೇ ವಹಿಸ್ತಾ ಇದ್ದೀರಿ. ನಾನು ಹೇಳಿ ಮೇಡಮ್, ನಿಮಗೆ ಮಹಿಳೆಯರೆಲ್ಲ ನನ್ನ ಪರ ಇದ್ದಾರೆ ಅಂತ ನಾವೇನೋ ಅನ್ಕೊಂಡಿದೀವಿ. ನೀವು ನಮ್ಮ ಪರ ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನಿ? ಫಲಾನುಭವಿ ಅಲ್ಲ ಅಂತ ಹೇಳಲೇಬೇಡಿ, ಕರೆಂಟ್ ಫ್ರೀಯಾಗಿ ತಗೋತಾ ಇದ್ದೀವಿ.